ನನ್ನ ಹಿಂದೆ ನೀವು ನೋಡ್ತಾ ಇರುವಂತಹದ್ದು ಬಿಲ್ವ ನಂದಿ. ಚಾಮುಂಡಿ ಬೆಟ್ಟದ 4 ದಿಕ್ಕುಗಳಲ್ಲೂ ಈ ನಂದಿಯನ್ನು ಸ್ಥಾಪಿಸಲಾಗಿದೆ. ಯಾಕೆ ಗೊತ್ತಾ? ಚಾಮುಂಡಿ ದೇವಿಗೆ ಕಾವಲಾಗಿರಲಿ ಅಂತ ಈ ನಂದಿಯ ಸ್ಥಾಪನೆಯಾಗಿರುವಂಥದ್ದು. ಬರುವಂತಹ ಭಕ್ತಾದಿಗಳು ಇಲ್ಲಿಗೂ ಬಂದು ನಂದಿಗೆ ನಮನ ಸಲ್ಲಿಸಿ ಮುಂದೆ ಸಾಗ್ತಾರೆ. ಇದು ಬೆಟ್ಟದ ಮತ್ತೊಂದು ಆಕರ್ಷಣೀಯ. ಈ ಬೃಹತ್ ಬಸವಣ್ಣ ತಾಯಿಗೆ ಕಾವಲಾಗಿ ನಿಂತಿದೆ ಎಂಬುದು ಅಭಿಪ್ರಾಯ. ಈ ಬಸವಣ್ಣನಿಗೂ ನಿತ್ಯವೂ ಪೂಜೆ ನೆರವೇರುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನ ಮಾಡಿ ಕೆಳಗಿಳಿದು ಬಂದರೆ 6 ಕಿಲೋಮೀಟರ್ ಸಾಗದಾಗ ಸಿಗುವಂಥದ್ದು ಚಾಮುಂಡಿಯ ತಂಗಿ ತ್ರಿಪುರ ಸುಂದರಿ ದೇವಸ್ಥಾನ. ಈ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೂ ಕೂಡ ಹಲವಾರು ಭಕ್ತಾದಿಗಳು ಬರ್ತಾರೆ. ಅಲ್ಲಿನ ವಿಶೇಷತೆಗಳೇನು, ಅಲ್ಲಿನ ಮಹತ್ವವೇನು, ಆ ಸ್ಥಳದ ಮಹಿಮೆ ಏನು, ಬನ್ನಿ ಅದೆಲ್ಲವನ್ನು ತಿಳಿಯೋಣ. ಅಲ್ಲಿಗೆ ಹೋಗೋಣ. ಬೆಟ್ಟದಿಂದಿಳಿದು ನಾವೀಗ ಬಂದಿರುವಂತಹದ್ದು ಚಾಮುಂಡಿಯ ಸಹೋದರಿ ಜ್ವಾಲಾಮುಖಿ ತ್ರಿಪುರ ಸುಂದರಿಯ ಸನ್ನಿಧಿಗೆ. ಬನ್ನಿ ಆಕೆಯ ದರ್ಶನವನ್ನ ಮಾಡಿ ಬರೋಣ. ಇದು ಚಾಮುಂಡಿ ಬೆಟ್ಟದ ಆಗ್ನೇಯ ದಿಕ್ಕಿನಲ್ಲಿರುವ ಜ್ವಾಲಾಮುಖಿ ಅಮ್ಮನವರ ದೇವಾಲಯ. ಇದು ಕೂಡ ಮೈಸೂರಿನ ಪ್ರಮುಖ ದೇವಾಲಯವೇ. ತ್ರಿಪುರ ಸುಂದರಿಯ ಸನ್ನಿಧಿಯಲ್ಲಿ ನಾವೀಗ ಇದ್ದೇವೆ. ತ್ರಿಪುರ ಸುಂದರಿಯ ಹುಟ್ಟಿಗೂ ಒಂದು ಕಾರಣ ಇದೆ, ಕಥೆ ಇದೆ. ಚಾಮುಂಡೇಶ್ವರಿ ದೇವಿ ತನ್ನ ಬೆವರಿನಿಂದ ಈ ದೇವಿಯನ್ನ ಹುಟ್ಟಿಸಿದ್ಲು. ರಾಕ್ಷಸರನ್ನ ಮಟ್ಟ ಹಾಕ್ಲಿಕ್ಕೆ ಅಂತ ಈ ದೇವಿಯನ್ನ ತನ್ನ ಬೆವರಿನಿಂದ ಹುಟ್ಟಿಸಿದ್ಲು. ಜ್ವಾಲಾಮುಖಿ ದೇವಿಯ ಹುಟ್ಟಿಗೆ ಮೂಲವಾದಂತಹ ಕಾರಣ ಅಂತಂದ್ರೆ ರಕ್ತ ಬೀಜಾಸುರನ್ನ ಸಂಹರಿಸಲಿಕ್ಕೆ ಪ್ರಮುಖವಾಗಿ ಕಾರಣಳಾದವಳು ಇದೇ ತಾಯಿ. ಆ ತಾಯಿಯ ಗರ್ಭಗುಡಿಯ ಬಳಿಯಲ್ಲೇ ಇದ್ದೇವೆ. ಬನ್ನಿ ದೇವಿಗೆ ವಂದಿಸೋಣ. ಈ ದೇವಿಯನ್ನ ಜ್ವಾಲಾ ತ್ರಿಪುರ ಸುಂದರಿ ಅಂತಲೂ ಕರೀತಾರೆ. ಇಲ್ಲೂ ತಾಯಿಗೆ ವಿಧ ವಿಧದ ಪೂಜೆಗಳು ನೆರವೇರುತ್ತವೆ. ಪ್ರಸೀದ ವಿಶ್ವೇಶ್ವರಿ ವಿಶ್ವವಂದಿತೆ, ಪ್ರಸೀದ ವಿಶ್ವೇಶ್ವರಿ ವೇದರೂಪಿಣಿ, ಪ್ರಸೀದ ಮಾಯಾಮಯಿ ಮಂತ್ರ ವಿಗ್ರಹೇ, ಪ್ರಸೀದ ಸರ್ವೇಶ್ವರಿ ಸರ್ವರೂಪಿಣಿ. ಶಕ್ತಿ ದೇವತೆಗಳಾದ ಜ್ವಾಲಾಮುಖಿ ತ್ರಿಪುರ ಸುಂದರಿ ಹಾಗೂ ಬೆಟ್ಟದ ಮೇಲಿನ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿದ್ದಾಯಿತು. ಇದು ಈ ವಾರದ ಗುಡಿಯ ವಿಶೇಷತೆ. ಮತ್ತೆ ಮುಂದಿನ ವಾರ ಇದೇ ರೀತಿ ಇನ್ನೊಂದು ಸುಂದರವಾದಂತಹ ಗುಡಿಯ ದರ್ಶನ ಜೊತೆಗೆ ಅದರ ಬಗ್ಗೆ ನಿಮಗೆ ಗೊತ್ತಿರದಂತಹ ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.